ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೈಲೋಮೆಟ ಮೇವಿನ ಬಗ್ಗೆ ಮತ್ತೆ ಒಂದಷ್ಟು ಜನ ಕಮೆಂಟ್ಗಳಲ್ಲಿ ನಿಮ್ಮ ಊರು ಯಾವುದು, ನಿಮ್ಮ ಫಾರ್ಮ್ ಎಲ್ಲಿ ಬರುತ್ತೆ ಅನ್ನುವಂಥ ಪ್ರಶ್ನೆಗಳು, ಮತ್ತೆ ಫ್ರೀ ರೇಂಜಲ್ಲಿ ಸಾಕಕ್ಕೆ ಯಾವುದು ಮೇವು ಬೆಸ್ಟ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ನೀಡ್ತಾ ಸ್ಟೈಲೋಮೆಟ ಬಗ್ಗೆನೂ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಾ ಇದನ್ನೇ ಸ್ಟೈಲೋಮೆಟ ಅನ್ನುವಂಥದ್ದು. ತುಂಬ ಜನ ಪ್ರಶ್ನೆ ಕೇಳುವಂಥದ್ದು, ಸರ್ ಫ್ರೀ ರೇಂಜಲ್ಲಿ ನಾವು ಬಿಟ್ಟು ಮೇಯಿಸ್ಬೇಕು, ಆ ರೀತಿ ಮೇವು ಯಾವುದಾದ್ರೂ ಇದ್ದರೆ ತಿಳಿಸಿ ಅಂತ. ಸೊ ನಾವು ಬೇಲಿ ಮೆಂತೆ, ಈ ಕುದುರೆ ಮೆಂತೆ, ಈ ನೇಫಿಯರು, ಅಕ್ಸೈ ಇವೆಲ್ಲ ಏನಾಗುತ್ತೆ ಅಂತಂದರೆ, ಇನ್ಕ್ಲೂಡಿಂಗ್ ಕೋಎಫೆಕ್ಸ್ 31, ಜಿಂಜಿವಾ ಇವೆಲ್ಲ ನಮ್ಮ ಕುರಿ ಮತ್ತು ಹಸು ಮೇಕೆಗಳು ಕಟ್ ಮಾಡಿದಾಗ ಇದರಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ನಾವು ಐರನಲ್ಲಿ ಕಟ್ ಮಾಡೋಕ್ಕೂ ಇದರಲ್ಲಿ ಕಟ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಮೀನ್ಸ್ ಫ್ರೀ ರೇಂಜಲ್ಲಿ ಐರನಲ್ಲಿ ಕಟ್ ಮಾಡಿದ್ರೆ ಕುಳ್ಳಲ್ಲಿ ಕಟ್ ಮಾಡ್ತೀವಿ, ನಾವು ಒಂದು ಸರಿ ಕಟ್ ಮಾಡಿದ್ರೆ ಮತ್ತೆ ಬರ್ತಾ ಇರುತ್ತೆ, ಯಾವುದೇ ಇನ್ಫೆಕ್ಷನ್ಗಳಾಗಿರಲ್ಲ. ಸೊ ಅದೇ ಕುರಿ ಮೇಕೆ ಹಸುಗಳು ಬಂದು ಬಾಯಿ ಹಾಕಿ ತಿಂದಂಥ ಸಮಯದಲ್ಲಿ ಅವು ಏನು ಮಾಡುತ್ತೆ, ಕೀಳೋವಂಥದ್ದು ಮತ್ತು ಮಲ್ಟಿಪ್ಲೈ ಆಗಿ ಕಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗುತ್ತೆ ಗಿಡಗಳಿಗೆ. ಆಮೇಲೆ ಅವು ಮತ್ತೆ ಚೆನ್ನಾಗಿ ಬರಲ್ಲ. ಸೊ ಗಿಡ ಬಂದರೂ ಬರ್ಬೋದು, ಇಲ್ಲ ಸತ್ತೋದ್ರೂ ಸತ್ತೋಗ್ಬೋದು ಬೇರೆ ಗಿಡಗಳಲ್ಲಿ. ಬಟ್ ಈ ಸ್ಟೈಲೋಮೆಟದಲ್ಲಿ ಆ ರೀತಿ ಏನಿಲ್ಲ. ಸೊ ಸ್ಟೈಲೋಮೆಟ ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ ಸ್ನೇಹಿತರೆ, ನನ್ನ ಹತ್ರ ಸೀಡ್ಸ್ನ ನೀವು ಬೈ ಮಾಡಲಿ ಅಂತ ನಾನು ಈ ಸ್ಟೈಲೋಮೆಟನ ಹಾಕಿ ನೀವು ಬೆಳೆಸ್ಕೊಳ್ಳಿ ಅಂತ ತಿಳಿಸುವಂಥದ್ದಿಲ್ಲ. ಸ್ಟೈಲೋಮೆಟ ಎಲ್ರಿಗೂ ಯೂಸ್ ಆಗಲ್ಲ. ಯಾರಿಗೆ ಯೂಸ್ ಆಗುತ್ತೆ, ಲಾರ್ಜ್ ಕ್ವಾಂಟಿಟಿ ಜಮೀನು, 5 ಎಕರೆ 6 ಎಕರೆ 2 ಎಕರೆ 3 ಎಕರೆ ಮೇಲಿರೋರು, ಸರ್ ಮಳೆ ಬಂದರೆ ಮಾತ್ರ ಬೆಳೆಯುವಂಥ ಒಂದಷ್ಟು ಮೇವುಗಳನ್ನ ತಿಳಿಸಿ ಅಂತ ತುಂಬ ಜನ ಕೇಳ್ತಿರಲ್ಲ. ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ. ಇದನ್ನು ನೀವು ಏನು ಮಾಡಬೇಕಾಗಿಲ್ಲ. ಒಂದು ಸರಿ ನಾಟಿ ಮಾಡಿದ್ರೆ ಮಳೆಗಾಲದಲ್ಲಿ ರೋಟ್ರಿ ಒರೆಸಿ, ಇದ್ರ ಸೀಡ್ಸ್ ಬಂದು ಸ್ನೇಹಿತರೆ ಮಣ್ಣಿನಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಮಣ್ಣು ಇದೇನಕ್ಕೆ ಅಂತಂದರೆ ಸೀಡ್ಸು ಬೇರೆ ಸೀಡ್ಸ್ ಥರ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಸೀಡ್ಸೇ ಕಣ್ಣಿಗೆ ಕಾಣಲ್ಲ, ಇದ್ರದ್ದು ಎಲ್ಲ ನೆಲದ ಮೇಲೆ ಉದುರಿರುತ್ತೆ. ತುಂಬ ಜನ ಸೀಡ್ಸ್ ಕಳಿಸೋರು ಏನು ಸರ್ ಮಣ್ಣಿದೆ ಅಂತಾರೆ. ಸೊ ಇಲ್ಲಿ ಎಲ್ಲ ಕಾಣ್ತಾ ಇರುವಂಥದ್ದು ಸ್ಟೈಲೋಮೆಟನ. ಒಂದು ಸರಿ ಬೇಸಿಗೆಯಲ್ಲಿ ಡ್ರೈ ಆಗಿ ಸೀಡ್ಸ್ ಎಲ್ಲ ನೆಲಕ್ಕೆ ಉದ್ರಿದ ಮೇಲೆ ಸೊ ನಾವು ಆ ಮಣ್ಣಲ್ಲೇ ಗುಡಿಸ್ಕೋಬೇಕು ಈ ಸೀಡ್ಸ್ನ. ಸೊ ಮಣ್ಣಲ್ಲೇ ಈ ಸೀಡ್ಸ್ನ ಗುಡಿಸ್ಕೋಬೇಕು ನಾವು. ಸೊ ಆಗ ಮಣ್ಣು ಸಮೇತ ಬಂದಿರುತ್ತೆ ಸೀಡ್ಸು. ಸೊ ಕಣ್ಣಿಗೆ ಕಾಣಲ್ಲ ಸೀಡ್ಸು, ಮಣ್ಣು ಜೊತೆಲೆ ಮಿಕ್ಸ್ ಆಗಿರುತ್ತೆ. ಸೊ ಒಂದು ಸರಿ ಮಳೆಗಾಲ ಸ್ಟಾರ್ಟ್ ಆದಾಗ ರೋಟ್ರಿ ಓಡಿಸಿ ನಾವೇನು ಸೀಡ್ಸ್ ಇರುತ್ತಲ್ಲ, ಫೋಟೋದಲ್ಲಿ ತೋರಿಸ್ತೀವಿ ನೋಡಿ, ಅದನ್ನು ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಂಡು ಎರ್ಚಿದ್ರೆ ಮುಗೀತು, ಬರುತ್ತೆ. ಸೊ ಮೇಲ್ಗಡೆ ಇರುವಂಥದ್ದು ಲಾಸ್ಟ್ ಇಯರ್ ಎರ್ಚಿದ್ದಂಥದ್ದು, ಇದನ್ನು ಈ ಸರಿ ಹಾಕಿರುವಂಥದ್ದು. ಸೊ ಮಧ್ಯ ಒಂದು ಅಲ್ಲಿ ಮಧ್ಯ ಕಾಣ್ತಾ ಇದೆ ನಿಮಗೆ. ಸೊ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಒಂದೊಂದು ಅಷ್ಟು ಗಸಗಸೆ ಮರ ಅಂತಾರೆ, ಅದನ್ನು ಕೂಡ ಹಾಕಿದ್ದೀನಿ. ಇದು ಫ್ರೀ ರೇಂಜ್ಗೆ ಬೆಸ್ಟ್. ಸೊ ಬೇಸಿಗೆಯಲ್ಲಿ ಒಣಗೋಗುತ್ತೆ, ಒಣಗಿರೋದನ್ನು ನೀವು ಕಟ್ ಮಾಡಿ ಮೇಕೆ ಕುರಿ ಹಸುಗಳಿಗೆ ಕೊಡ್ಬೋದು. ಮತ್ತು ಮಳೆಗಾಲ ಬಂದಾಗ ಇದರಿಂದ ಸೀಡ್ಸ್ ಏನು ಕೆಳಗೆ ಬಿದ್ದಿರುತ್ತೆ ಅದರಿಂದಲೇ ಇದು ಜರ್ಮಿನೇಷನ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಇಲ್ಲ. ಯಾವುದು ಈ ಸ್ಟೈಲೋಮೆಟ ಫ್ರೀ ರೇಂಜ್ಗೆ ಬೆಸ್ಟ್. ಸೊ ಇನ್ನು ಕೋಎಫೆಕ್ಸ್ 31 ಅವೆಲ್ಲ ಕಟ್ಟಾಯಿತು, ಅದ್ರ ಬಾಯಿ ಹಾಕಿ ತಿಂತೈತೆ ಮೇಕೆ ಕುರಿ ಹಸುಗಳು ಅಂದರೆ ಅದ್ರ ಗ್ರೋತು ಕೂಡ ತುಂಬ ಲೇಟ್ ಆಗುತ್ತೆ, ಮತ್ತು ಸತ್ತೋದ್ರೂ ಸತ್ತೋಗುತ್ತೆ, ಹೇಳೋಕ್ಕಾಗಲ್ಲ. ಬೇಲಿ ಮೆಂತೆ, ಅಗ್ಸೆ, ನೇಫಿಯರ್ಗಳು, ಕುದುರೆ ಮೆಂತೆಗಳು. ಬಟ್ ಫ್ರೀ ರೇಂಜು ಸ್ಟೈಲೋಮೆಟ ಬೆಸ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ತುಂಬ ಲ್ಯಾಂಡ್ ಕಡಿಮೆ ಇರೋರು ಇದನ್ನು ಹಾಕ್ಬೇಡಿ. ಯಾವುದನ್ನ ಸ್ಟೈಲೋಮೆಟನ ಲ್ಯಾಂಡ್ ಕಡಿಮೆ ಇರೋರು ಅಂಥವ್ರು ಹಾಕ್ಬೇಡಿ. ಏನು ಒಂದು 2-2.5 ಅಡಿ 3 ಅಡಿ ಬೆಳೆಯುತ್ತೆ. ಆಮೇಲೆ ಇದನ್ನು ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ರೋಡ್ ಸೈಡ್ಗಳಲ್ಲಿ ಜಾರದೇ ಇರಲಿ ಅಂತ. ಈಗ ಮಡಿಕೇರಿ ಇನ್ನೊಂದು ಕಡೆಯಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಸೊ ಆ ರೀತಿ ಲ್ಯಾಂಡ್ ಸ್ಲೈಡ್ ಆಗದೆ ಇರಲಿ ಅಂದ್ಕೊಂಡು ಬೇರೆ ತುಂಬ ಬಿಗಿ ಇದ್ರದ್ದು. ಸೊ ಆ ಥರ ಜಾಗಗಳಲ್ಲಿ ಹಾಕೋಬೋದು ನೀವು. ಮತ್ತು ನಿಮ್ಮ ಅಕ್ಕಪಕ್ಕ ಕೆನಾಲ್ಗಳಿದ್ರೆ ಸೊ ನೀರು ಕೊರಿತಾನೆ ಇರುತ್ತೆ. ಸೊ ಅಲ್ಲಿ ಜಾಸ್ತಿ ಮಳೆ ಬಂದಾಗೆಲ್ಲ ಕೊರೆಯುತ್ತೆ ಮಣ್ಣು ಅನ್ನುವಂಥದ್ದು, ಮಣ್ಣಿನ ಸವಕಳಿ ಆಗುವಂಥ ಜಾಗಗಳಲ್ಲಿ ಸ್ಟೈಲೋಮೆಟ ಹಾಕಿದ್ರೆ ಸೊ ಮಳೆ ಬಿದ್ದ ತಕ್ಷಣ ಚಿಗುರುತ್ತೆ, ಮತ್ತು ಮಳೆ ಹೋದ ತಕ್ಷಣ ಡ್ರೈ ಆಗುತ್ತೆ. ಸೊ ಆ ರೀತಿ ಒಂದು ಯೂಸ್ಫುಲ್ ಆದಂಥ ಈ ಸ್ಟೈಲೋಮೆಟ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸೊ ಒಂದು ಸರ್ ಫ್ರೀ ರೇಂಜ್ ಅವ್ರಿಗೆ ಸ್ಟೈಲೋಮೆಟ ಬೆಸ್ಟು, ಎಲ್ಲರೂ ತಗೊಳಕ್ಕೆ ಹೋಗಬೇಡಿ. ನನ್ನ ಸೀಡ್ಸ್ ಇದೆ, ಆದರೂ ನಾನು ಹೇಳುವಂಥದ್ದು ಸೊ ಜಮೀನು ಯಾರ ಹತ್ರ ಜಾಸ್ತಿ ಇದೆ, ಯಾರಿಗೆ ಮಣ್ಣಿನ ಸವಕಳಿ ಆಗುತ್ತೆ. ನನ್ನ ಹತ್ರ ಒಬ್ರು ಬಂದು ಲಾಸ್ಟ್ ಟೈಮು ಫಿಶ್ ಪಾಂಡ್ ಮಾಡಿದೀವಿ ಸರ್, ಮಣ್ಣು ಯಾವಾಗಲೂ ಜಾರ್ತಾನೆ ಇರುತ್ತೆ, ಕಳೆ ಜಾಸ್ತಿ ಬೆಳೀತಾ ಇರುತ್ತೆ ಅಂದರು. ಸೊ ಕಟ್ ಮಾಡಿ ತಗೊಂಡೋಗಿ ಹಾಕಿದ್ರೆ ಈ ರೀತಿ ಮೇಕೆಗಳಿಗೆ ಮೇವು ಆಗುತ್ತೆ. ನಿಮ್ಮ ಫಿಶ್ ಪಾಂಡು ಆ ಥರ ಜಾಗಗಳಲ್ಲಿ ಹಾಕೋಬೋದು. ಇದನ್ನೆಲ್ಲ ಮೇಕೆ ಕುರಿ ಹಸುಗಳು ಸಡನ್ನಾಗಿ ತಿನ್ನಲ್ಲ. ಏನಕ್ಕೆ ಅಂದರೆ ಇದೆಲ್ಲ ನ್ಯೂ ವೆರೈಟೀಸ್ ಅಲ್ವ, ಇವನ್ನ ನೋಡೇ ಇರಲ್ಲ. ಬರೀ ನೇಫಿಯರು, ಹುಲ್ಲು ಇವನ್ನೇ ತಿಂದು ಅಭ್ಯಾಸ ಇರುತ್ತೆ. ಸೊ 1 ಟೈಮು 2 ಟೈಮು ಕೊಟ್ಟು ಅಭ್ಯಾಸ ಮಾಡ್ತು ಅಂತಂದರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನೀಗ ಮೇಕೆಗಳಿಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸರಿ, ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ನಿಮ್ಮೂರು ಯಾವುದು ಸರ್, ನಿಮ್ಮ ಫಾರ್ಮ್ಗೆ ವಿಸಿಟ್ ಮಾಡ್ಬೋದಾ ಅನ್ನುವಂಥದ್ದು ಪ್ರಶ್ನೆ. ಸೊ ಇಲ್ಲಿ ಏನಾಗಿದೆ ಈಗ ಅಂತಂದರೆ, ನಾನು ಕೂಡ ತುಂಬ ಫಾರ್ಮ್ಗಳಿಗೆ ವಿಸಿಟ್ ಮಾಡಿನೇ ನನಗೆ ಇದೆಲ್ಲ ಐಡಿಯಾ ಬಂದಿದ್ದು. ಸ್ಟೈಲೋಮೆಟ ಮೇವಿದೆ, ಕೋಎಫೆಕ್ಸ್ 31, ಅಗ್ಸೆ, ಬೇಲಿ ಮೆಂತೆ, ಕುದುರೆ ಮೆಂತೆ ಇದೆ, ಜಿಂಜಿವಾ ಅನ್ನುವಂಥ ಒಂದು ಅದ್ಭುತವಾದ ಗ್ರಾಸ್ ಇದೆ, ಛಾಯಮಾನಸ ಇದೆ, ಆಮೇಲೆ ಅಜೋಲಾ ಅನ್ನುವಂಥದ್ದಿದೆ,
ಅನ್ನುವಂಥದ್ದು. ನಾನು ತುಂಬ ಫಾರಮ್ಗಳಿಗೆ ವಿಸಿಟ್ ಮಾಡಿ ಕೇರಳದಲ್ಲಿ, ತಮಿಳ್ನಾಡು, ಆಂಧ್ರ, ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಫಾರ್ಮ್ಗಳನ್ನ ವಿಸಿಟ್ ಮಾಡಿ ಅವರು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಯಾವ ರೀತಿ ಎಲ್ಲ ಫೀಡ್ಗಳನ್ನ ಬೆಳೆಸಿದ್ದಾರೆ, ಯಾವ ರೀತಿ ಸಕ್ಸಸ್ ಆಗಬೇಕು ಮೇಕೆ ಸಾಕಾಣಿಕೆಯಲ್ಲಿ, ಕುರಿ ಸಾಕಾಣಿಕೆಯಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಂಡು ಇದನ್ನೆಲ್ಲ ಬೆಳೆದಿರುವಂಥದ್ದು. ಸೊ ತುಂಬ ಜನಕ್ಕೆ ಆಸೆ ಇದೆ. ತುಂಬ ಜನ ಸೀಡ್ಸ್ ಬೈ ಮಾಡಬೇಕಾದ್ರೆಲ್ಲ ನಿಮ್ದು ಯಾವ ಊರು ಸರ್, ನಿಮ್ಮ ಫಾರ್ಮ್ ಎಲ್ಲಿ ಬರುತ್ತೆ, ನಾವು ವಿಸಿಟ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ನಮ್ಮ ಊರು ಬಂದು ಸ್ನೇಹಿತರೆ ಬನ್ನೂರು. ತುಂಬ ಜನ ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ ಅಂತಾರೆ. ವೀಡಿಯೋಗಳು ಮಧ್ಯ ಮೆನ್ಷನ್ ಮಾಡಿರ್ತೀನಿ, ಇವತ್ತು ಟೈಟಲಲ್ಲೇ ಮೆನ್ಷನ್ ಮಾಡಿಬಿಡ್ತೀನಿ ಬಿಡಿ. ಸೊ ನಮ್ಮೂರು ಬಂದು ಬನ್ನೂರು, ಊರು ಬನ್ನೂರು, ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಮ್ಮದು ಮಂಡ್ಯ ಬರಲ್ಲ, ಮೈಸೂರು ಜಿಲ್ಲೆ. ಮೈಸೂರು ಬಾರ್ಡ್ರಿಂದ ತಗೊಂಡ್ರೆ ಇದು ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಮೈಸೂರು ಬಾರ್ಡ್ರಿಂದ. ಅದೇ ನೀವು ಮೈಸೂರು ಸಿಟಿ ಸೆಂಟ್ರು ಸಬರ್ಬ್ ಬಸ್ ಸ್ಟ್ಯಾಂಡ್ ಅಂತ ಐತೆ, ಎಲ್ರಿಗೂ ಗೊತ್ತಿರೋದು. ಆ ದೇವರಾಜಸ್ ರೋಡು ಸಬರ್ಬ್ ಬಸ್ ಸ್ಟ್ಯಾಂಡಿಂದ ತಗೊಂಡ್ರೆ 25 ಕಿಲೋಮೀಟರ್ಸು ನಮ್ಮ ಬನ್ನೂರು ಇರುವಂಥದ್ದು. ಆಮೇಲೆ ಮಿಲ್ಟ್ರಿ ಹೋಟ್ಲುಗಳಿಗೆ ಫೇಮಸ್ಸು. ನಾನು ಯಾವತ್ತೂ ಕೂಡ ಒಂದಿನೂ ವೀಡಿಯೋ ಮಾಡಿ ಹಾಕಿಲ್ಲ. ಮಟನ್ನು ತುಂಬ ಹೋಟ್ಲುಗಳಿದೆ, ತುಂಬ ಚೆನ್ನಾಗಿರುತ್ತೆ. ಈವನ್ ಮೈಸೂರು, ಬೆಂಗಳೂರವರು ನಮ್ಮ ಸ್ನೇಹಿತರು ಬಂದು ಇಲ್ಲೊಂದು ಒಳ್ಳೆ ಪಾರ್ಟಿ ಕೊಡಿಸಿ ನನ್ನ ಕೈಲೇ ಕಳಿಸ್ತೀನಿ, ಅವ್ರು ಬೆಸ್ಟ್ ಅಂತಾರೆ. ಒಂದಷ್ಟು ನಾಟಿ ಸ್ಟೈಲ್ ಹೋಟ್ಲುಗಳಿದೆ. ಸೊ ಆ ರೀತಿ ಒಳ್ಳೊಳ್ಳೆ ಮಿಲ್ಟ್ರಿ ಹೋಟ್ಲುಗಳಿದೆ. ಮುಂದಿನ ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸೋಣ. ಸೊ ಅದಕ್ಕೇ ಯಾರೂ ನೀವು ಬನ್ನೂರು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂತ ಒಂದು ಟೈಟಲಲ್ಲಿ ನಮ್ಮೂರು ಬನ್ನೂರು ಅಂತ ಹಾಕಿ ಒಂದು ಒಳ್ಳೆ ಬನ್ನೂರು ಮಿಲ್ಟ್ರಿ ಹೋಟ್ಲದು ಒಂದು ಫುಡ್ಡು ವ್ಲಾಗ್ ಮಾಡಿದರೆ ಎಲ್ರಿಗೂ ಗೊತ್ತಾಗ್ಬಿಡೋದು ನಾನು ಬನ್ನೂರವನು ಅಂತ. ನೆಕ್ಸ್ಟ್ ಮಾಡೋಣ ಬೇಕಿದ್ರೆ. ಸೊ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಅದರಲ್ಲೇನು ಫುಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಹೋಟ್ಲುಗಳು ಪರವಾಗಿಲ್ಲ, ಒಳ್ಳೆ ಜಿನ್ಯೂನ್ ಆಗಿರುತ್ತೆ. ಸೊ ನಾನು ಕೇರಳ, ಆಂಧ್ರ, ಆಲ್ಮೋಸ್ಟ್ ಮಹಾರಾಷ್ಟ್ರ, ಬಾಂಬೆ ಎಲ್ಲ ಕಡೆ ಟೂರ್ ಮಾಡಿದ್ದೀನಿ. ಫುಡ್ಡಲ್ಲಿ ಮಾತ್ರ ಬನ್ನೂರಲ್ಲಿ ಮೀಟಲ್ಲಿ ಫುಡ್ ಅಂದ ತಕ್ಷಣ ಈಗ ನಾವು ಮಹಾರಾಷ್ಟ್ರ ಸಾಯಿಬಾಬಾ ಟೆಂಪಲ್ಲು, ಗುಹೆಗಳು ಅವೆಲ್ಲ ನೋಡೋಕೆ ಹೋಗಿದ್ದಾಗ ನಾನು ಏನೇನೋ ಕೊಡ್ತಾರೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿದ್ದೆ ನಾನು, ಹುಬ್ಳಿ, ಧಾರವಾಡ ಆ ಕಡೆ. ನಾನು MSc ಮುಗಿಸಿ ಕೋಚಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಧಾರವಾಡದಲ್ಲಿ ಕ್ಲಾಸಿಕ್ ಅಂತ ಬರುತ್ತಲ್ಲ, ಅದರ ಅಕ್ಕಪಕ್ಕ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿದ್ದೆ. ಸೊ ಅಲ್ಲಿ ಬೆಳಿಗ್ಗೆ ಎದ್ದು ಅಂತಂದರೆ ಒಂದು ಚಿತ್ರಾನ್ನ ಕೊಡುವಂಥದ್ದು, ಅದ್ರ ಜೊತೆ ಒಂದು ಮೆಣಸಿನ್ಕಾಯಿ ಕೊಡುವಂಥದ್ದು, ಮಸಾಲೆ ಪುರಿ, ಬ್ರೆಡ್ಡು, ಏನೋ ಒಂಥರ. ಬಟ್ ನಮ್ಮ ಭಾಗದಲ್ಲಿ, ಸೊ ಇಲ್ಲಿ ಹಿಂದೆ ನೀವೆಲ್ಲ ನೋಡ್ತಾ ಇರ್ಬೋದು, ಸುತ್ತ ಒಂದು ಕಾರ್ ನಿಲ್ಸೋಕ್ಕೂ ಜಾಗ ಇಲ್ಲ ಇಲ್ಲಿ. ಅಲ್ಲಿ ನೋಡಿ ಅದು ಭತ್ತ, ಅದು ಸೊ ಫುಲ್ ಗ್ರೀನ್ ಆಗಿರುತ್ತೆ ಮಳೆಗಾಲದಲ್ಲಿ ಅಪ್ ಟು ಜನವರಿ ಗಂಟ. ನಿಮಗೆ ಜೂನ್ ಸ್ಟಾರ್ಟ್ ಆಯಿತು, ಮಾರ್ಚ್, ಏಪ್ರಿಲ್, ಮೇ ಕಳೆದು ಜೂನ್ ಇಂದ ಜನವರಿ, ಫೆಬ್ರವರಿ ಗಂಟ ಫುಲ್ ಗ್ರೀನ್ ಆಗಿರುತ್ತೆ. ಸೊ ಬನ್ನೂರು ಫುಲ್ ಬೆಸ್ಟ್ ಪ್ಲೇಸು. ಏನೋ ಅದೃಷ್ಟ ಮಾಡಿರೋದಕ್ಕೆ ನಮಗೆ ಬನ್ನೂರು ಸಿಕ್ಕಿದೆ ಅಂತ ತಿಳಿಸ್ಕೋಬೋದು. ಬೆಂಗಳೂರಲ್ಲೂ ಕೆಲಸ ಮಾಡಿದ್ದೀನಿ, ನಂಜನಗೂಡು, ಜುಬ್ಲಿಯಂಟಲ್ಲಿ ಕೆಲಸ. ಸೊ ತುಂಬ ಕಡೆ ವರ್ಕ್ ಮಾಡಿದ್ದೀನಲ್ಲ, ಬನ್ನೂರು ಬೆಸ್ಟ್ ಪ್ಲೇಸು. ಸೊ ನಮ್ಮೂರು ಬನ್ನೂರು. ನೆಕ್ಸ್ಟ್ ಕೇಳುವಂಥದ್ದು, ಸರ್ ನಿಮ್ಮ ಫಾರ್ಮ್ಗೆ ಬರ್ಬೋದಾ ಅಂತ ತುಂಬ ಜನ. ಫಾರ್ಮ್ಗಳಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುವಂಥದ್ದು. ಆದರೆ ಏನಾಗ್ತಾ ಐತೆ ಅಂತಂದರೆ ತುಂಬ ಜನ ಈಗಲೇ ಕೇಳ್ತಾ ಇದ್ದಾರೆ ಬರ್ಬೋದಾ ಅಂದ್ಕೊಂಡು. ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತೀನಿ. ಆಮೇಲೆ ತೋರಿಸಿದ್ನಲ್ಲ ನೋಡಿ, ಹಿಂದೆ ಅದೆಲ್ಲ ಡ್ರೈ ಇರುತ್ತೆ ಬೇಸಿಗೆ ಕಾಲದಲ್ಲಿ. ಈಗ ಎಲ್ಲ ಭತ್ತ ಅವೆಲ್ಲ ಹಾಕಿದರೆ ಎಲ್ರಿಗೂ ಡಿಸ್ಟರ್ಬ್ ಆದಂಗೆ ಆಗುತ್ತೆ. ಸೊ ಲಾಸ್ಟ್ ಟೈಮು ಒಬ್ಬರು ಕಾರ್ ತಗೊಂಡು ಬಂದರು, ಮತ್ತೆ ರಿಟರ್ನ್ ಹೋಗೋಕೆ ಆಗಲೇ ಇಲ್ಲ ಅವ್ರಿಗೆ. ಸೊ ಆವಾಗ ನಾನೇನು ಮಾಡಿದೆ, ನಾನೇ ಡ್ರೈವ್ ಮಾಡಿ, ಸ್ವಲ್ಪ ಏಜ್ಡ್ ಪರ್ಸನ್ ಬಂದರು, ಕಾರ್ ತಗೊಂಡು ಒಳಗೆ ಬಂದುಬಿಟ್ರು, ಅವ್ರಿಗೆ ಈಚೆ ತೆಗಿಯೋಕೆ ಆಗ್ತಾ ಇಲ್ಲ. ಸೊ ಆಗಲೇ ನಾನೇ ರಿಟರ್ನ್ ತೆಗೆದು ಕರ್ಕೊಂಡೋಗಿ ಬಿಟ್ಟೆ. ಸೊ ನನ್ನ ಫಸ್ಟ್ ವೀಡಿಯೋಗಳಲ್ಲಿ ಇದ್ದಕ್ಕೂ ಈಗ್ಲೂ ತುಂಬಾ ಚೇಂಜಸ್ ಇದೆ. ಸೊ ಅದಕ್ಕೋಸ್ಕರನೇ ನೀವು ಬರ್ಬೋದು ಫಾರ್ಮ್ಗೆ, ಜನವರಿ, ಫೆಬ್ರವರಿ ಕಳೀಲಿ. ಸೊ ಈ ಲ್ಯಾಂಡ್ಗಳೆಲ್ಲ ಸ್ವಲ್ಪ ಪಾರ್ಕಿಂಗು, ಇನ್ನೊಂದು ಕೆಲ ಜಾಗ ಬರಲಿ ನಿಮಗೆ. ಕೋಳಿ ಸಾಕಾಣಿಕೆ, ಸೀಡ್ ಪ್ರೊಡಕ್ಷನ್ನು, ಇಲ್ಲಿ ಒಂದಷ್ಟು ವರ್ಮಿ ಕಾಂಪೋಸ್ಟ್ ಬೆಡ್ಗಳು ಬರುತ್ತೆ, ವರ್ಮಿ ಕಾಂಪೋಸ್ಟ್ ಬಗ್ಗೆ. ಸೊ ಒಂದೊಳ್ಳೆ ಪ್ರಾಪರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡ್ಬೋದು, ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಯಾವ ರೀತಿ ಮಾಡ್ಬೋದು, ಅದನ್ನು ನಾವು ಯಾವ ರೀತಿ ಸೇಲ್ ಮಾಡ್ಬೋದು. ಸೊ ನಮ್ಮೂರು ದಿ ಗ್ರೇಟ್ ಬನ್ನೂರು, ಓಕೆನಾ. ಆಮೇಲೆ ನಾನು ಯಾರ ಜೊತೆಲೂ ಜಾಸ್ತಿ ಮಿಂಗಲ್ ಆಗಲ್ಲ, ಯಾಕಂದರೆ ನನಗೆ ಸಮಯ ಇರಲ್ಲ. ಏನಂದೊಂದು ಸಣ್ಣ ಟ್ರೂಪ್ ಇದೆ, ಒಳ್ಳೊಳ್ಳೆ ಲೀಡ್ರ್ಗಳಿದ್ದಾರೆ, ಪೊಲಿಟಿಕಲ್ ಲೀಡ್ರ್ಗಳಿದ್ದಾರೆ, ಒಳ್ಳೊಳ್ಳೆ ಸೀನಿಯರ್ ಪರ್ಸನ್ಗಳಿದ್ದಾರೆ, ಒಳ್ಳೆ ಅನುಭವಸ್ಥರಿದ್ದಾರೆ. ನಂದೊಂದು ಸಣ್ಣ ಟ್ರೂಪ್, ಒಂದು 25-30 ಜನ, ಫುಲ್ಲು ತಿಕ್ ಫ್ರೆಂಡ್ಸ್ ಅನ್ನೋ ಥರ ಇರ್ತೀವಿ. ಒಂದು 20-30 ಜನ ಬಿಟ್ಟರೆ ನಾನು ಹೊರಗಡೆ ಹೋಗಲ್ಲ. ಆಮೇಲೆ ಯಾರ ಹತ್ರನೂ ಹೋಗಿ ನಾನು ಈ ಥರ ಮಾಡ್ತಾಯಿದ್ದೀನಿ, ನನಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅನ್ನುವಂಥದ್ದಿಲ್ಲ. ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವರಾಗಿದ್ದವ್ರಿಗೆ ಗುರ್ತಿಸಿ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ, ಆ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಮ್ಮ ಜೊತೆಲಿ ನೀವು ಕೂಡ ಬೆಳೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.